ಹಲೋ ಸ್ನೇಹಿತರೆ, ಈ ದಿನ ನಾವು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ 6 ಕಿಲೋಮೀಟರ್ ಸಮೀಪದಲ್ಲಿರುವ ಮದಲಿಂಗನ ಕಣಿವೆ ಅಥವಾ ಸುತ್ತು ಕಣಿವೆ ಈ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಅದರ ಕಿರು ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ. ನಾವು ಈಗ ಚಿಕ್ಕನಾಯಕನಹಳ್ಳಿ ತಾಲೂಕಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ಹಳೆಯೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಟೆಂಪಲ್ಲು. ಆ ಟೆಂಪಲ್ಲಿಂದ ಸ್ವಲ್ಪ ರೈಟ್ ಸೈಡಿಗೆ ಹೋದರೆ ಕಾತ್ರಿಕಾಡ್ ರೋಡ್, ಅದು ಸ್ಟ್ರೈಟ್ ಹೋಗುತ್ತೆ ನೋಡಿ, ಅದು ಮದಲಿಂಗನ ಕಣಿವೆ. ನೋಡಿ, ಇದೇ ದಾರಿ ಮದಲಿಂಗನ ಕಣಿವೆಗೆ ಹೋಗುವಂಥ ದಾರಿ ಇದು. ಇಲ್ಲಿಂದ ಚಿಕ್ಕನಾಯಕನಹಳ್ಳಿ ತಾಲೂಕಿಂದ, ಇದು ಟೌನಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಇದ್ರ ಬಗ್ಗೆ ಕಿರು ಪರಿಚಯವನ್ನು ನಿಮಗೆ ಮಾಡ್ತಾ ಹೋಗ್ತಾ ಇರ್ತೀನಿ. ಒಂದು ಸಣ್ಣ ಕಥೆಯ ಮೂಲಕ ತಿಳಿಸ್ತಾ ಹೋಗ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಬೆಲ್ ಐಕಾನ್ ಮಾಡೋದು ಮಾತ್ರ ಮರಿಬೇಡಿ. ಸ್ನೇಹಿತರೆ, ಈಗ ಪ್ರಾರಂಭಿಸೋಣ. ಮದಲಿಂಗನ ಕಣಿವೆ, ಅಲ್ಲೇ ಗುಡ್ಡ ಇದೆ. ಆ ಗುಡ್ಡದ ಪಕ್ಕ ಒಂದು ಊರಿನಲ್ಲಿ ಇಬ್ಬರು ಅಕ್ಕ ತಂಗಿರು ಇರ್ತಾರೆ. ಅಕ್ಕ ತಂಗಿರಿದ್ದಾಗ ಅದೇ ಊರಿನಲ್ಲಿ ಅವರ ಸೋದರ ಮಾವನ ಮಗ ಮದಲಿಂಗ ಅಂತ, ಅವನು ಏನು ಮಾಡ್ತಾನೆ, ಅವನು ಭಾರಿ ಸುಂದರವಾಗಿರ್ತಾನೆ, ನೋಡೋಕೆ ತುಂಬ ಚೆನ್ನಾಗೂ ಇರ್ತಾನೆ. ಅದರಿಂದ ಅವನೇನು ಮಾಡ್ತಾನೆ, ತನ್ನ ಮಾವನ ಮಗಳು, ಅಲ್ಲೇ ಮಾವನ ಮಗಳ ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳು ಇರ್ತಾರೆ. ಅವರು ತುಂಬ ಸುಂದರಿಯರೇ. ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇರೋದ್ರಿಂದ ಇವನಿಗೆ ಮೊದಲನೆಯವಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದು ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದಾಗ ಸರಿ ಆಯಿತು, ಮದುವೆ ಮಾಡೋಣ ಅಂದ್ಬಿಟ್ಟು ಮೊದಲನೇವಳನ್ನು ಕೊಟ್ಟು ಇವ್ರಿಗೆ ಮದುವೆ ಮಾಡ್ತಾರೆ. ಮದುವೆ ಆಗಿ ಕೆಲ ದಿನಗಳ ನಂತರ ತಾಯಿ ಮನೆಯಲ್ಲಿ ಅವರ ಹೆಂಡತಿ ಇರ್ತಾರೆ. ಅವ್ರ ಹೆಂಡತಿ ಕರೆಯೋಕ್ಕೋಸ್ಕರ ಮದಲಿಂಗ ಏನು ಮಾಡ್ತಾನೆ, ಅವ್ರ ಊರಿಗೆ ಹೋಗ್ತಾನೆ. ಅಲ್ಲಿ ತನ್ನ ಹೆಂಡತಿ ಜೊತೆ ಅತ್ತೆ, ನಾದಿನಿ ಇವ್ರು ಬರ್ತಾರೆ ಅಂತ ಕಾಯ್ಕೊಂಡು ನಿಂತಿರ್ತಾರೆ. ಇನ್ನೇನು ಅವ್ರು ಬಂದಾಗ ಹೊರಡಲೇಬೇಕಲ್ಲ ಅಂತ ಅಂದ್ಬಿಟ್ಟು ನಿಂತಿರ್ತಾರೆ. ಮದಲಿಂಗ ಬೇರೆ ಸುಂದರವಾಗಿದ್ದ. ಪತ್ನಿ, ನಾದಿನಿ, ಅತ್ತೆ, ಈ 4 ಜನರು ತುಂಬ ಖುಷಿಯಾಗಿ ಮಾತಾಡಿಕೊಂಡು ಬರ್ತಿರ್ತಾರೆ. ಮದಲಿಂಗನ ನಾದಿನಿ, ಅಕ್ಕಯ್ಯ, ನೀನು ನನ್ನ ಬಿಟ್ಟು ಹೋಗಲು ಮನಸ್ಸು ಬರುವುದೇ ಎಂದು ಹೇಳಿದಾಗ ಅಕ್ಕನಿಗೆ ಕಣ್ಣಿನಲ್ಲಿ ನೀರು ಬರುತ್ತೆ. ಯಾಕಂದರೆ ಅಕ್ಕ ತಂಗಿರು ಇಬ್ಬರು ಜೊತೆಯಲ್ಲಿದ್ದರು. ಅಕ್ಕ ಹೊರಟು ಗಂಡನ ಮನೆ ಹೋಗ್ಬೇಕು ಅಂದರೆ ತಂಗಿ ಒಬ್ಳಿಗೆ ಕಣ್ಣೀರು ಬರುತ್ತೆ. ಇಬ್ಬರು ಒಟ್ಟಿಗೆ ಜೊತೆಯಾಗಿದ್ದವರು ಹೋದರೆ ಮನಸ್ಸು ನೋಯುವುದಲೇ ಇರುತ್ತಾ. ಸಾಮಾನ್ಯವಾಗಿ ಇಬ್ಬರು ಅಳ್ತಿರ್ತಾರೆ. ಆಗ ಅವರ ಅಮ್ಮ ಮಗಳು, ಮದುವೆ ಆದಮೇಲೆ ಗಂಡನ ಜೊತೆ ಹೋಗಲೇಬೇಕಲ್ವೇನವ, ಈಗ ನಿನ್ನ ಮದುವೆ ಆದರೂ ನೀನೇನು ಇಲ್ಲೇ ಇರ್ತೀಯಾ, ನೀನು ಗಂಡನ ಮನೆಗೆ ಹೋಗಲೇಬೇಕಲ್ವಾ. ಅದಕ್ಕೆ ಅವಳು ಏನಂತಾಳೆ, ಚಿಕ್ಕವಳು, ನನಗೆ ಯಾವ ಮದುವೆನೂ ಬೇಡ, ಯಾವ ಗಂಡನೂ ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಮದಲಿಂಗ ನುಸುನಕ್ಕು ನೋಡ್ತಾನೆ ಇರ್ತಾನೆ ಹುಡುಗಿಗೆ. ಗೊತ್ತು ಬಿಡು, ಈ ಹೆಣ್ಮಕ್ಳ ಆಟ ಎಲ್ಲ ನನಗೆ ಗೊತ್ತು, ಫಸ್ಟಿಗೆಲ್ಲ ಬೇಡ ಬೇಡ ಅಂತಾರೆ, ಆಮೇಲೆ ಯಾವನೋ ಒಬ್ಬ ಬಂದಮೇಲೆ ಅವನಿಂದನೇ ಓಡಿ ಹೋಗ್ತಾರೆ ಅಂತ ಹೇಳ್ತಾನೆ. ಆಗ ನೋಡು, ಈ ಮಾವ ಯಾವ ಥರ ಹೇಳ್ತಾ ಇದ್ದಾರೆ, ಈ ಹುಡುಗಿರ್ ಅವಾಗ ಅವ್ರ ಮಾವ ಏನಂತಾನೆ, ಈ ಹುಡುಗಿರ ಆಟ ಎಲ್ಲ ನನಗೆ ಇಷ್ಟ ಅಂತ ಗೊತ್ತು ಅಂತ ಹೇಳ್ತಾನೆ. ಅಮ್ಮ, ಈ ಭಾವನಿಗೆ ಮದುವೆಯಾಗಿ 3 ದಿನಗಳಾಗಿಲ್ಲ, ಎಲ್ಲವನ್ನು ತಿಳಿದಿರೋನಾಗೆ ಮಾತಾಡ್ತಾನಲ್ಲಮ್ಮ ಮಾವ ಅಂತ ಹೇಳ್ತಾರೆ. ಮದಲಿಂಗನ ಸರಸದ ಮಾತುಗಳಿಗೆ ಯಾರಾದರೂ ಪಂಥ ಹೂಡಿ ನಿಂತರೆ ಬಿಡುವುದುಂಟೆ. ಮದಲಿಂಗ ಹೇಳಿಯೇ ಬಿಟ್ಟ, ಬಲ್ಲೆನು ಎಲ್ಲವನ್ನು ಅಂತ ಹೇಳ್ತಾನೆ. ನಿಮ್ಮಕ್ಕನನ್ನು ಬಿಟ್ಟಿರಲು ಇಷ್ಟವಿಲ್ಲದಿದ್ದರೆ ನೀನು ಜೊತೆಯಲ್ಲಿ ಬಾ ಅಂತ ಕರೀತಾನೆ ಅವ್ರ ನಾದಿನಿಗೂ. ಆಗ ನಿನಗೂ ತಿಳಿಯುವುದು ಎಂದ ನಾದಿನಿ ಹೇಳ್ತಾನೆ. ಅವಳು ತಲೆ ಬಾಗಿಸ್ಕೊಂಡು ಅವ್ರ ಅಮ್ಮನ ಕಡೆ ತಿರುಗಿ ನೋಡ್ತಾ ಇರ್ತಾಳೆ. ಆಮೇಲೆ ಮುಂದೆ ಮಾತಿಲ್ಲದೆ ಬರ್ತಾ ಇರ್ತಾರೆ. ದೊಡ್ಡವಳು ಏನಂತಾಳೆ, ತನ್ನ ತಾಯಿಗೆ ತನ್ನ ತಂಗಿಯನ್ನು ಜೊತೆಗೆ ಕಳಿಸಮ್ಮ ಅಂತ ಅಂದ್ಬಿಟ್ಟು, ನಮ್ಮ ಗಂಡನೂ ಹೇಳ್ತವನೆ, ಕಳಿಸು ನಮ್ಮ ಜೊತೆಯಲ್ಲಿ ಅಂತ ಹೇಳ್ತಾನೆ. ನಮ್ಮ ಗಂಡ ಒಪ್ಕೊಂಡಿದ್ದಾನೆ, ಕಳಿಸಮ್ಮ ಅಂತ. ನನಗೂ ನನ್ನ ತಂಗಿಯನ್ನು ಬಿಟ್ಟಿರಲ್ಲ ಆಗಲ್ಲ ಅಂತ ಹೇಳ್ತಾಳೆ. ಆಗ ಈ ಮಾತನ್ನು ಕೇಳಿ ಮದಲಿಂಗನ ಮನಸ್ಸಿನಲ್ಲಿ
ಆಸೆಯ ಚಿಗುರುಡುತ್ತೆ. ನಾದ್ನಿ ಮೇಲೆ ಆಸೆ ಆಗ್ತಾನೆ. ಸುಂದರವಾದ ನಾದಿನಿಯನ್ನು ತನ್ನ ಮನಸ್ಸಿನಲ್ಲಿಯೇ ಆಸೆ ಪಟ್ಬಿಡ್ತಾನೆ ಅವನು. ಇಬ್ಬರಲ್ಲಿಯೂ ಪ್ರೀತಿ ಚಿಗುರೊಡೆಯುತ್ತೆ. ಯಾಕೆ ಸ್ವಲ್ಪ ಅವಳಿಗೂ ಇವನ ಮೇಲೆ ಆಸೆ ಆಗ್ತಾ ಇರುತ್ತೆ. ಮಾವನ ಮೇಲೆ ನಾದ್ನಿಗೂ ಆಸೆ ಇರುತ್ತೆ. ಅಕ್ಕ ತಂಗಿಯರು ಅಮ್ಮ ಏನೆಂದು ಹೇಳ್ತಾರಂತ ಕೇಳ್ಕೊಂಡು ನಿಂತಿರ್ತಾರೆ. ನೋಡೋಣ ಕಳಿಸ್ತಾರೋ ಕಳಿಸಲ್ವೋ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ದೊಡ್ಡವಳಿಗೆ, ನಿಮ್ಮನ್ನಂತಹ ತುಂಬು ಹೃದಯದ ಹೆಣ್ಣನ್ನು ಆಳುವುದು ಸಾಧ್ಯವಾಗದು ಯಾರಿಂದಲೂ ಅಂದ್ಬಿಡ್ತಾಳೆ ಅವಳು. ಇದನ್ನು ಇವನು ಕೇಳ್ಕೊಂಡೆ ನನ್ನ ಮೊದ್ಲಿಂಗ ಏನು ಮಾಡ್ತಾನೆ, ಅಷ್ಟು ಹೇಳಿದ್ದು ಸಾಕು ಅಂತ ಮೊದ್ಲಿಂಗ ಏನು ಮಾಡ್ತಾನೆ, ನಾನೇನು ಮುದುಕ್ನೆ, ನೀ ಕೊಟ್ರೆ ನಾ ಇಬ್ಬರನ್ನೂ ಸಾಕ್ಕೊಂತೀನಿ ಅಂತ ಹೇಳ್ತಾನೆ. ಒಬ್ಬ ಗಂಡಸಿಗೆ ಇಬ್ಬರು ಹೆಂಡ್ತೀರು ಎಲ್ಲೂ ಇಲ್ವಾ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಆ ಕಣಿವೆ ಹತ್ತಿರ ಬಂದು ನಿಂತಿರ್ತಾರೆ. ಆ ಅತ್ತೆ ಅವಾಗ ಮದ್ಲಿಂಗನಿಗೆ ಆ ಗುಡ್ಡವನ್ನು, ನೋಡಪ್ಪ ಈ ಗುಡ್ಡ ಐತಲ್ಲ, ಈ ಗುಡ್ಡವನ್ನು ಹಿಮ್ಮುಖವಾಗಿ ಹತ್ತು ಬಿಟ್ಟು ಅದೇ ರೀತಿ ಹಿಮ್ಮುಖವಾಗಿ ನೀನು ಇಳಿಬೇಕು ಅಂತ ಹೇಳ್ತಾರೆ. ಆವಾಗ ಆ ಪಂಥವನ್ನು ಮಾಡ್ತಾಳೆ ಅವಮ್ಮ. ಅವ್ರ ಅತ್ತೆ ಪಂಥವನ್ನು ಮಾಡಿದಾಗ ಅದನ್ನು ಸ್ವೀಕರಿಸ್ಬಿಟ್ಟು ಇವನೇನು ಮಾಡ್ತಾನೆ, ಹೆಂಗಿದ್ರು ಈಗ ನಾದ್ನಿನೂ ಮದುವೆ ಮಾಡಿಸ್ಕೊಡ್ತಾರಲ್ಲ, ಈಗ ಅಕ್ಕನೂ ಆಗ್ತಾಳೆ, ಇಲ್ಲಿ ತಂಗಿನೂ ಆಗ್ತಾರೆ ಮದುವೆ, ಇಬ್ಬರೂ ಆಗ್ತಾರೆ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಆ ಪಂಥವನ್ನು ಸ್ವೀಕಾರ ಮಾಡ್ತಾನೆ. ಆ ಗುಡ್ಡವನ್ನು ಹಿಮ್ಮುಖವಾಗಿ ನೀನು ಹತ್ತಬೇಕು ಅಂತ ಅವ್ರ ಅತ್ತೆ ಹೇಳಿದಾಗ, ಹ್ಞೂ ಆಯಿತು, ಹೆಂಗಿದ್ರು ನಾದ್ನಿನೂ ನನ್ನ ಮದುವೆ ಮಾಡ್ತಾರಲ್ಲ ಅಂದ್ಬಿಟ್ಟು, ಆಯಿತು ನಾನು ಹಿಮ್ಮುಖವಾಗಿ ನಾನೇನು ಹತ್ತೀನಿ, ಆಗ ನೀವು ಆ ಹುಡುಗಿನ ಕರ್ಕೊಂಡು ಬೇರೆ ಪಕ್ಕಕ್ಕೆ ಬನ್ನಿ, ಕೈಯಲ್ಲಿ ಚಂಬು ಹಿಡ್ಕೊಂಬರ್ಬೇಕು, ಒಂದು ಚಂಬಲ್ಲಿ ನೀರು ಹಿಡ್ಕೊಂಬಂದಿರ್ತಾರೆ, ಆ ನೀರನ್ನ ನೀವು ಹಿಡ್ಕೊಂಡು ನಾದಿನ ಕರ್ಕೊಂಡು ಪಕ್ಕಕ್ಕೆ ಬನ್ನಿ, ನಾನು ಹಿಮ್ಮುಖವಾಗಿ ಹತ್ತಿ ಬರ್ತೀನಿ ಅಂತ ಹೇಳ್ತಾನೆ. ಹೇಳಿದಾಗ ಅವ್ರೇನು ಮಾಡ್ತಾರೆ, ಹಿಮ್ಮುಖವಾಗಿ ಅವನೇನು ಹತ್ತಕ್ಕೆ ಶುರು ಮಾಡಿಬಿಡ್ತಾನೆ. ಅವಾಗಲೇ ತುಂಬ ಬಿಸಿಲು, ಬಿಸಿಲು ನೋಡ್ರಿ. ಇದೇ ಗುಡ್ಡ, ಇಲ್ಲಿ ಗುಡ್ಡ ಕಾಣ್ತಾ ಇದೆಯಲ್ಲ, ಅದು ದೊಡ್ಡದಾಗಿದೆ. ಇದರಲ್ಲಿ ವಿಡಿಯೋನಲ್ಲಿ ಚಿಕ್ಕದಾಗಿ ಕಾಣ್ತಾ ಇರ್ಬೋದು, ತುಂಬ ದೊಡ್ಡದಾಗಿದೆ. ಅದು ಬಿಸಿಲಿನಲ್ಲಿ ಏರತೊಡಗಿದ. ಅವನು ಏನು ಮಾಡ್ತಾನೆ, ಹತ್ತಾ ಇರ್ತಾನೆ. ಆಗ ಅತ್ತೆ ಏನು ಮಾಡಿಬಿಡ್ತಾಳೆ, ಅತ್ತೆಗೆ ಏನೋ ಹೊಟ್ಟೆ ಉರಿದು ಬಿಡ್ತಾವಾಗ, ಬಾರಪ್ಪ ಬಿಸಿಲಲ್ಲಿ ಏನೋ ಹೇಳ್ಬಿಟ್ಟೆ ನಾನು, ಹಿಮ್ಮುಖವಾಗಿ ನೀನು ಹತ್ತಕ್ಕಾಗಲ್ಲ, ಏರಿದ್ದು ಸಾಕು, ಇಳಿದು ಬಾರಪ್ಪ ನೀವು ಸಾಕು ಅಂತ ಹೇಳ್ತಾಳೆ. ಇಲ್ಲ ಅತ್ತೆ, ನಾನು ಏನೇ ಆಗಲಿ ಆಗ ನಾನು ಹಿಮ್ಮುಖವಾಗಿ ಹತ್ತೀನಿ, ನೀನು ನಿನ್ನ ಮಗಳನ್ನ ಕರ್ಕೊಂಡು ಒಂದು ಚಂಬಲ್ಲಿ ನೀರಿಡ್ಕೊಂಡು ಬರಬೇಕು, ಆ ಪಕ್ಕಕ್ಕೆ ಬನ್ನಿ ಅಂತ ಹೇಳ್ತಾನೆ. ತಾಯಿ ಮಕ್ಕಳು ಸರಸದ ವಿರಸವಾಯಿತು ಎಂದು ತಿಳಿದು ಬೇಗ ನಡೆದು ಗುಡ್ಡದ ಕಡೆಗೆ ಸೇರಿದರು. ಅಯ್ಯೋ, ನಾವು ಹೇಳಿದ್ದೆಲ್ಲ ತಪ್ಪಾಗ್ಬಿಡ್ತಲ್ಲಪ್ಪ, ಈಗ ಏನು ಮಾಡೋದು ಈಗ ಅಂದ್ಬಿಟ್ಟು, ಸರಿ ಆಯಿತು ಪಕ್ಕಕ್ಕೆ ಹೋಗೋಣ ಅಂದ್ಬಿಟ್ಟು ಓಡ್ತಾರೆ. ತುಂಬ ಬಿಸಿಲು, ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಇರುವುದೊಂದೇ ಚಂಬು. ಆ ನೀರು ಸುಸ್ತಾಗಿರೋ ಅಮ್ಮನಿಗೆ ಅವಳು ಏನು ಮಾಡ್ತಾಳೆ, ದೊಡ್ಡ ಮಗಳು ಏನು ಮಾಡ್ತಾಳೆ, ಅಮ್ಮ ನೀನು ಬಿಸಿಲಲ್ಲಿದೆಯಾ, ನೀನು ಒಂದು ಸ್ವಲ್ಪ ನೀರು ಕುಡಿ ಅಂತ ಹೇಳ್ತಾನೆ. ಸ್ವಲ್ಪ ನೀರನ್ನು ಕುಡಿಯಮ್ಮ ಅಂತ ಹೇಳ್ತಾಳೆ. ನಾವೇ ಇಷ್ಟು ದಣಿವಾಗಿರುವಾಗ ಅಲ್ಲಿ ಗುಡ್ಡ ಹತ್ತಿರನು ಅವನಿಗೆ ಎಷ್ಟು ದಣಿವಾಗಿರಬೇಕು ಅಂತ, ತಡಿ ಮಗಳೇ ಅವನು ಬರಲಿ, ಇಳಿದು ಬಂದ ಮೇಲೆ ನಾವು ಅವನ ಜೊತೆ ಸೇರಿಕೊಂಡು ಕುಡಿಯನಂತೆ ಅಂತ ಹೇಳ್ತಾಳೆ. ಅವಳು ಅದನ್ನು ಇನ್ನೇನು ಮಾಡ್ತಾಳೆ, ಅಮ್ಮನೇ ಹಂಗೆ ಅಂದಮೇಲೆ ಒಪ್ಕೊಬಿಟ್ಟು ಹ್ಞೂ ಆಯ್ತು ಕಣಮ್ಮ ಅಂದ್ಬಿಟ್ಟು ಅವನು ಬರಲಿ ಅಂತ ಅಂದ್ಬಿಟ್ಟು ಸುಮ್ಮನಿರ್ತಾರೆ. ಆವಾಗ 3 ಜನನೂ ಬಂದು ಅವ್ರು ನಿಂತ್ಕೊತಾರೆ, ಅಮ್ಮ, ಇಬ್ಬರು ಮಗಳು. ಇತ್ತ ಮೊದಲಿಂಗ ಏನು ಮಾಡ್ತಾನೆ, ಬಿಸಿಲಲ್ಲಿ ಗುಡ್ಡವನ್ನು ಹಿಮ್ಮುಖವಾಗಿ ಏರಿ ಇಳಿದು ದಾರಿಯನ್ನು ಇನ್ನೇನು ಸೇರುವಷ್ಟರಲ್ಲಿ ಬಳಿಗೆ ಬರ್ತಾನೆ. ಅವಾಗ ಫುಲ್ಲು ಸುಸ್ತಾಗಿ ಹೋಗಿರ್ತಾನೆ. ಸುಸ್ತಾಗಿ ಹೋದಾಗ ಆ ಕಡೆ ದಾರಿ ಸೇರಿ ಅವರು ಬಾರಪ್ಪ ಅಂತ ಅಂದು ಕರೆಯಕ್ಕೆ ಹೋದಾಗ ಮೊದಲಿಂಗ ಮಾತಾಡಕ್ಕೆ ಆಗ್ತಿರಲ್ಲ ಅವನಿಗೆ. ನಾದ್ನಿಯ ಕಡೆ ತಿರುಗಿ ನೋಡ್ತಾ ಇರ್ತಾನೆ. ಅವನಿಗೆ ಆದರೂ ಮಾತೇ ಬರ್ತಿರಲ್ಲ. ತುಂಬಾನೇ ಸುಸ್ತಾಗಿರ್ತಾನೆ. ಸನ್ನೆ ಮಾಡಿ ತೋರಿಸ್ತಾನೆ. ಬಗಸೆ ಹಿಡ್ಕೊಂಡು ನೀರಾಕು ಅಂತ ಕೇಳ್ತಾನೆ. ತನ್ನ ಬೊಗ್ಸೆಗೆ ನೀರು ಹಾಕಕ್ಕೆ ಬಿಂದಿಗೆನಲ್ಲಿ ನಾದ್ನಿ ಬರ್ಬೇಕಾರೆ ಅವಳ ಕಣ್ಣಲ್ಲಿ ಇವನು ಸುಸ್ತಾಗಿರೋದು ನೋಡ್ಬಿಟ್ಟು ತುಂಬಾ ಕಣ್ಣೀರು ಹಾಕ್ತಾಳೆ ನಾದ್ನಿ. ಅಯ್ಯೋ, ನನಗೋಸ್ಕರ ಇಷ್ಟೊಂದು ಇದು ಮಾಡಿದ್ನಲ್ಲಪ್ಪ ಇವನು ಅಂದ್ಬಿಟ್ಟು ಅವಳೇನು ಮಾಡ್ತಾಳೆ, ಓಡ್ ಬಂದು ಇನ್ನೇನು ಬೊಗ್ಸೆಗೆ ನೀರು ಬಗ್ಸಕ್ ಹೋಗಷ್ಟರಲ್ಲಿ
ಆ ಬಿನ್ಗೆ ಜಾರ್ ಬಿದ್ದೋಗ್ಬಿಡುತ್ತೆ. ಆ ಬಿನ್ಗೆ ಜಾರ್ ಬಿದ್ದೋಯ್ತಲ್ಲ, ಎಲ್ಲ ನೀರೆಲ್ಲ ಚೆಲ್ಲೋಗ್ಬಿಡುತ್ತೆ. ಆ ದಾಹದಿಂದ ಇವನ್ ಮದ್ಲಿಂಗ ಏನ್ ಮಾಡ್ತಾನೆ, ಅಲ್ಲೇ ಕೊನೆ ಸ್ಟೇಜ್ ಅವನು ಉಸಿರು ಕಟ್ಬಿಟ್ಟು ಅವನು ತೇಲ್ತಾ ಇರ್ತಾನೆ. ಅವನು ಉಳ್ಕಣಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅವಾಗ ಅವನು ಏನ್ ಮಾಡ್ತಾನೆ, ಕೇಳ್ತಾನೆ. ಇವ್ರು ಏನ್ ಮಾಡ್ತಾರೆ, ಅವಾಗ್ಲೇ ಬಿನ್ಗೆ ತಗೊಂಡು ಬೇರೆ ಕಡೆ ಎಲ್ಲ ನೀರು ಹುಡುಕ್ತಾ ಇರ್ತಾಳೆ ಹೋಗ್ಬಿಟ್ಟು. ಇನ್ನೇನು ಅವಾಗ ಅವ್ರ ಅತ್ತೆ ಏನ್ ಮಾಡ್ತಾಳೆ, ತನ್ನ ಸೆರಗಿನಿಂದ ಗಾಳಿ ಬೀಸ್ತಾಳೆ ಅಳಿಯಂಗೆ. ಆದ್ರೂ ಅವನು ಏನು ಮಾಡಕ್ಕಾಗಲ್ಲ. ಅವರೆಲ್ಲ ಕಡೆ ಓಡಾಡಿ ಓಡಾಡಿ ನೀರಿಗೋಸ್ಕರ ಹೋಗೋ ಅಷ್ಟರಲ್ಲಿ ಅವನು ಏನ್ ಮಾಡ್ತಾನೆ, ತೀರೋಗ್ಬಿಡ್ತಾನೆ. ಆಗ ಅವರು ದೊಡ್ಡ ಮಗಳು ಇರ್ತಾಳಲ್ಲ, ಅವಾಗ ಅಮ್ಮನನ್ನು ಹೇಳ್ತಾಳೆ, ನನ್ನ ಗಂಡನನ್ನು ಕೊಂದೆ ನೀನು ಅಮ್ಮ. ಅಮ್ಮ, ನನ್ನ ಗಂಡನ ಕೊಂದುಬಿಟ್ಟೆ. ನಾನೀಗ ಒಂಟಿ ಆಗ್ಬಿಟ್ನಲ್ಲಮ್ಮ. ನಾನು ಮದುವೆ ಆಗಿ 3 ತಿಂಗಳಾಗಲಿಲ್ಲ, ಇಲ್ಲ 3 ದಿವಸ ಆಗಲಿಲ್ಲ. 3 ದಿವಸಕ್ಕೆ ನಾನು ನನ್ನ ಗಂಡ ನನಗೆ ಕರೆಯಕ್ಕೆ ಬಂದಾಗ ನೀನು ನಿನ್ನ ಪಂಥವನ್ನು ಮಾಡಿ ನಿನ್ನ ಚಿಕ್ಕ ಮಗಳಿಗೋಸ್ಕರ, ನಿನ್ನ ಚಿಕ್ಕ ಮಗಳಿಗೂ ನನ್ನ ಗಂಡಂಗೆ ಮದುವೆ ಮಾಡ್ಸೋಕ್ಕೋಸ್ಕರ ಈ ಥರ ಎಲ್ಲ ಮಾಡ್ದಲ್ಲಮ್ಮ. ಈ ಪಂಥ ಬೇಕಾಗಿತ್ತ? ನನ್ನ ಗಂಡಂಗೆ ಈ ಥರ ಎಲ್ಲ ಹಿಂಸೆ ಕೊಟ್ಟು ಸಾಯಿಸಿದ್ದು ನೀನೇ ಅಂತ ಹೇಳ್ತಾಳೆ. ಆವಾಗ ಆ ಥರ ಹೇಳಿದಾಗ ಅವಳ ತಾಯಿ ಕುಸ್ದು ಬಿದ್ದೋಗ್ತಾಳೆ. ಅಯ್ಯೋ, ನನ್ನ ಮಗಳೇ ಹಿಂಗೆ ಹೇಳಿಬಿಟ್ಲಲ್ಲ, ನಾನು ಮಾಡಿದ ತಪ್ಪಾಯಿತು, ನಾನು ಈ ಥರ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾಳೆ. ಹೇಳಿದಾಗ ಚಿಕ್ಕವಳೇನು ಮಾಡ್ತಾಳೆ, ಏನಾರು ಮಾಡಿ ನಮ್ಮ ಮಾವನ ಉಳಿಸ್ಕೋಬೇಕಲ್ಲ ಅಂದ್ಬಿಟ್ಟು ಅವಳೇನು ಮಾಡ್ತಾಳೆ, ಸುತ್ತು ಕಣಿವೆಯಲ್ಲೆಲ್ಲ ನೀರು ಹುಡ್ಕೋಕ್ಕೋಸ್ಕರ ಸುತ್ತಾ ಇರ್ತಾಳೆ. ಸುತ್ತಿ 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 ಇಡೀ ನೋಡಿ, ಈ ಜಾಗ ನೋಡಿ, ಇಲ್ಲೆಲ್ಲ ಎಲ್ಲಿ ಸುತ್ತಿರುವೆ ಒಂದು ತೊಟ್ಟು ನೀರು ಸಿಗಲ್ಲ ಅವರಿಗೆ. ಎಲ್ಲೂ ಸಿಗದಿದ್ದಾಗ ಹುಡಿಕೊಂಡು 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 ಹೋಗೋಷ್ಟರೊಳಗಡೆ ಅವನು ಪ್ರಾಣ ಬಿಟ್ಟಿರ್ತಾನೆ. ಪ್ರಾಣ ಬಿಟ್ಟಾಗ ಏನು ಮಾಡ್ತಾಳೆ ಅವಳು, ಅಷ್ಟರೊಳಗಡೆ ಎಲ್ಲೋ ಒಂದು ಕಡೆ ಒಂದು ಬಗಸೆಯಷ್ಟು ನೀರು ತಗೊಂಡು ಮತ್ತೆ ಓಡಿ ಬರ್ತಾಳೆ. ಬಾವ 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 ಅನ್ಕೊಂಬರ್ತಾಳೆ. ಬಾವನ ಮೇಲೆ ಆಸೆ ಇಟ್ಟವಳು ಎಂದೂ ಉದ್ಧಾರ ಆಗಲ್ಲ. ಅಕ್ಕಂಗೆ ಮೋಸ ಮಾಡಿ ಬದುಕಕ್ಕಾಗತ್ತಾ? ಆಗಲ್ಲ. ಮಾತು ಕೇಳ್ದಲೆ ಅಕ್ಕನಿಗೆ ಮೋಸ ಮಾಡೋಕ್ಕೋಗಿ ಏನಾಯಿತು, ಅಕ್ಕನ ಜೀವನನೂ ಹಾಳಾಯಿತು, ಇವಳ ಜೀವನನೂ ಹಾಳಾಯಿತು, ಅಕ್ಕನಿಗೆ ಗಂಡ ಇಲ್ಲದಂತಾಯಿತು. ಆಗ ಅವಳು ಬಂದು ಅಳ್ದಾಗ ಅಕ್ಕ ಹೇಳ್ತಾಳೆ, ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟು ನನ್ನ ಗಂಡಂಗೆ ಬದುಕೋ ಜಾಗದಲ್ಲಿ ಒಂದು ತೊಟ್ಟು ನೀರು ಕೊಡದಲ್ಲೇ ಚೆಲ್ಲಿಬಿಟ್ಟು ಅದನ್ನು ನೀನು ನನ್ನ ಗಂಡನನ್ನು ಸಾಯಿಸ್ದೆ ಅಂತ ಅಂದ್ಬಿಟ್ಟು ತಂಗಿಗೂ ಬೈತಾಳೆ. ನೀನು ನನ್ನ ಗಂಡನ ಸಾಯಿಸ್ದೆ, ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟೆ. ನಾನು ಮದುವೆಯಾಗಿ 3 ದಿವಸ ಆಯಿತು ಅಷ್ಟೇ, ನನ್ನನ್ನು ತುಂಬ ತೊಂದರೆ ಕೊಟ್ರಿ ನೀವು. ಅಮ್ಮ ಮಗಳು ಸೇರಿ ನನ್ನ ಗಂಡನನ್ನು ಕೊಂದ್ರಿ. ಯಾರು ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀಯರ ವ್ಯಾಮೋಹದಲ್ಲಿ ಮುಳುಗ್ತಾನೋ ಅವನು ಇದೇ ರೀತಿ ದಾರುಣ ಅಂತ್ಯವನ್ನು ಕಾಣ್ತಾನೆ. ಅದೇ ಈಗ ಆ ಜಾಗದಲ್ಲಿ ಈಗ ಏನಂತಾರೆ ಅಂದರೆ, ಮದಲಿಂಗನ ಕಣಿವೆ. ನೀರು ಸಿಗ್ದಲೆ ಅವನು ಇಲ್ದಲೆ ಪ್ರಾಣ ತೆತ್ತದ್ರಿಂದ ಅವನು ಅಲ್ಲೇ ಅದೇ ಜಾಗದಲ್ಲಿ ಇರ್ತಾನೆ ಅಂತ ಜನರ ನಂಬಿಕೆ. ಜನರು ಇವತ್ತು ಆ ಕಣಿವೆಯನ್ನು ಆ ಜಾಗವನ್ನು ಏನಂತಾರೆ ಅಂದರೆ ಮದಲಿಂಗನ ಕಣಿವೆ. ಅವನು ಮದುವೆ ಆಗಿ 3 ದಿವಸಕ್ಕೆ ಅಲ್ಲಿ ಬಂದು ಗುಡ್ಡವನ್ನೇರಿ ಪ್ರಾಣ ತೆತ್ತದ್ರಿಂದ ಅದು ಮದಲಿಂಗನ ಕಣಿವೆ ಅಂತಾಯಿತು. ಇದು ಚಿಕ್ಕನಾಯಕನಹಳ್ಳಿ ನೋಡೋಕ್ಕೆ ನಾವು ಮಡಿಕೇರಿಗೆ ಬಂದಿದ್ದೀವಿ ಆ ಥರ ಜಾಗ ಇದೆ ಮಡಿಕೇರಿ. ಇದು ಚಿಕ್ಕನಾಯಕನಹಳ್ಳಿಯ ಪ್ರೇಕ್ಷಣೀಯ ಸ್ಥಳ.
ಈ ಮದಲಿಂಗನ ಕಣಿವೆ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡೋದು ಮಾತ್ರ ಮರಿಬೇಡಿ. ಇದು ನನ್ನ ಮೊದಲ ಪ್ರಯತ್ನ. ನನಗೆ ತುಂಬ ಸಹಕಾರ ಕೊಡಿ. ನಾವು ಇದೇ ರೀತಿ ಒಳ್ಳೊಳ್ಳೆಯ ರೀತಿಯಲ್ಲಿ ವಿಡಿಯೋ ಮಾಡ್ತೀನಿ. ಧನ್ಯವಾದಗಳು.